ರಾಜಭವನ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದೆ. ರಾಜಭವನ ಒತ್ತಡದಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಜುಡಿಷರಿ ಮೇಲೆ ನಮ್ಗೆ ವಿಶ್ವಾಸ ಇದೆ. ಮೂಢ ಪ್ರಕರಣ ಈಗ ಕೋರ್ಟ್ ನಲ್ಲಿ ನಡೀತಾ ಇದೆ. ನಾವು ಕೂಡ ನೀವೆಷ್ಟು ಕಾಯ್ತಾ ಇದ್ದೀರೋ ನಾವು ಕೂಡ ನೋಡ್ತಾ ಇದ್ದೀವಿ. ಅದು ಇತ್ಯರ್ಥ ಆಗ್ಲಿ ನಂತರ ನಾನು ರಿಯಾಕ್ಟ್ ಕೇಂದ್ರ ಸರ್ಕಾರದವರು ಉದ್ದೇಶಪೂರ್ವಕವಾಗಿ ಪ್ರತಿಯೊಂದು ಕೂಡ ತಮಗೂ ಗೊತ್ತು, ನಮಗೂ ಗೊತ್ತು. ಕೇಂದ್ರ ಸರ್ಕಾರ ಅಂದ್ರೆ ದೇಶದಲ್ಲಿ ಬಿಜೆಪಿಯೇತರ ಸರ್ಕಾರಗಳನ್ನ ಅಸ್ಥಿರಗೊಳಿಸ್ಬೇಕು, ಬಿಜೆಪಿಯೇತರ ಸರ್ಕಾರದ ಅಥವಾ ಬೇರೆ ಪಕ್ಷದ ಮುಖಂಡರಿಗೆ ತೊಂದರೆ ಕೊಡಬೇಕು ಅಂತ ನಿರ್ಧಾರ ಇವತ್ತಲ್ಲ, ಕಳೆದ 10 ವರ್ಷದಿಂದ ನಡೀತಾ ಇದೆ. ಸೊ ಇದ್ರಲ್ಲೇನು ಮುಚ್ಚು ಮರ ಏನಿಲ್ಲ, ಇದು ಇಡೀ ಜಗತ್ ಜಾಹೀರಾಗಿದೆ. ಅದನ್ನ ಅವ್ರು ಮಾಡ್ತಾ ಇದ್ದಾರೆ, ಅವರು ಪೊಲಿಟಿಕಲ್ ವಿಂಡಕ್ಟ ಮಾಡ್ತಾ ಇದ್ದಾರೆ. ನಾವು ಕಾನೂನು ರೀತಿಯಾಗಿ ನಾವು ಹೋರಾಟ ಮಾಡ್ತೀವಿ. ನ್ಯಾಯಾಂಗದ ಮೇಲೆ ವಿಶ್ವಾಸ ಇದೆ, ಭಾರತದ ಸಂವಿಧಾನದ ಮೇಲೆ ವಿಶ್ವಾಸ ಇದೆ. ಖಂಡಿತ ಇಲ್ಲ. ಆಕ್ಚುಲಿ ದುಡ್ಡಿದ್ದಂತವರ ಪರವಾಗಿದ್ದಂತವ್ರು ಬಿಜೆಪಿಯವರು, ಅದಾನಿಯವರ ಪರವಾಗಿ ಅವರಿದ್ದಾರೆ, ಅಂಬಾನಿಯವರ ಪರವಾಗಿ ಅವರಿದ್ದಾರೆ. ಶ್ರೀಮಂತರ 16 ಲಕ್ಷ ಕೋಟಿ ಸಾಲವನ್ನ ಮನ್ನಾ ಮಾಡಿದ್ರು ಬಿಜೆಪಿಯವರು. ನಾವು ಬಡವರಿಗೆ 5 ಗ್ಯಾರಂಟಿ ತೆಗೆದುಕೊಂಡು ಬಂದು ಬಡವರ ಮನೆಗೆ ನಾವು ದುಡ್ಡನ್ನ ಕೊಡ್ತಾ ಇದ್ದೇವೆ ಹೊರತಾಗಿ ನಾವು ಶ್ರೀಮಂತರು ಬಡವರು ಅಂತ ಯಾವತ್ತೂ ಮಾಡ್ತಾರೆ. ಅವರೆಲ್ಲ ಶ್ರೀಮಂತರ ಪರವಾಗಿದ್ದಾರೆ, ಬಂಡವಾಳಶಾಹಿಗಳ ಪರವಾಗಿದ್ದಾರೆ. ಯಾರು ಇಲ್ಲ. ಕಾನೂನದ ಪರವಾಗಿ ಎಲ್ಲ ಸಚಿವರಿದ್ದಾರೆ. ಯಾವ ದರ್ಶನಗೂ ಈ ನೆಲದ ಕಾನೂನು ಅಷ್ಟು, ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಈ ನೆಲದ ಕಾನೂನು ಅಷ್ಟು. ಇವತ್ತು ನೋಡಿ, ಅನುಕಂಪದ ಆಧಾರದ ಮೇಲೆ ನಾನು 3 ಜನರನ್ನ ತಗೊಂಡೆ. ಅವ್ರ ತಾಯಿಯವರು ಕೆಲಸ ಮಾಡ್ಬೇಕಾದ್ರೆ ಅಂಗನವಾಡಿ ಟೀಚರ್ ಇದ್ದಾಗ ತೀರ್ಕೊಂಡು, ಆ 3 ಜನ ಮಕ್ಕಳು ಇವತ್ತು ನಾನು ಅವರ ವಿದ್ಯಾಭ್ಯಾಸವನ್ನ ಕೇಳಿದ್ರೆ ಒಬ್ಬರದು BA ಆಗಿದೆ, ಇಬ್ಬರದು BCom ಆಗಿದೆ. ಈ BCom ಆದಂತವ್ರು, BA ಆದಂತವ್ರು ಈ ಒಂದು ಟೀಚರ್ ಹುದ್ದೆಗೆ ಬಂದ್ರೆ ನನ್ನ ಒಂದೇನು, ನಾ ಈಗ ಹೊಸದಾಗಿ ಹೆಜ್ಜೆಯನ್ನ ಇಟ್ಟಿದ್ದೀನಿ. ಮಾಂಟೆಸರಿ, ಗವರ್ಮೆಂಟ್ ಮಾಂಟೆಸರಿ ಅಂತ ಏನು LKG UKG ಮಾಡ್ತಾ ಇದೀನಿ. ಇವ್ರಿಗೆ ಯಾವ್ಯಾವ ಅಂಗನವಾಡಿಗೆ ನಾವು ಇವತ್ತು ಅಪಾಯಿಂಟ್ ಮಾಡ್ತೀವೋ ಆ ಎಲ್ಲಾ ಅಂಗನವಾಡಿಗಳನ್ನು ಮಾಂಟೆಸರಿ ಮಾಡ್ತಾ ಇದೀವಿ. ಸೊ ಅದು ನನಗೆ ಬಹಳ ಅನುಕೂಲ ಆಗುತ್ತೆ. ಜೊತೆಯಲ್ಲಿ ಇನ್ನೊಂದು ಹೇಳಲಿಕ್ಕೆ ಬಯಸ್ತೇನೆ, 3 ದಿನದ ಹಿಂದೆ ಕೇಂದ್ರ ಸರ್ಕಾರ ಅದರ ಒಂದು ಪಾಲಿನಕ್ಕೆ, ಯಾಕಂದ್ರೆ ನನ್ನ ಇಲಾಖೆಯಲ್ಲಿ ಬರುವಂತ ಎಲ್ಲಾ ಕಾರ್ಯಕ್ರಮಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಜೊತೆಲಿರುವಂತ ಅನುದಾನ, ಎಕ್ಸೆಪ್ಟ್ ಮೊಟ್ಟೆ ಮತ್ತು ಹಾಲು. ಮಿಕ್ಕಿರೋದೆಲ್ಲ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಅನುದಾನಗಳು ಬರುತ್ತೆ. ಸೊ ಹಿಂಗಾಗಿ ಕೇಂದ್ರ ಸರ್ಕಾರ ಈಗಾಗ್ಲೇ ಹಣ ಬಿಡುಗಡೆ ಮಾಡಿದೆ ಸಕ್ಷಮ ಅಂಗನವಾಡಿಗಳಿಗೆ. ರಾಜ್ಯ ಸರ್ಕಾರ ಕೂಡ ಇನ್ನೇನು ಕ್ಯಾಬಿನೆಟ್ ನಲ್ಲಿ ಕ್ಲಿಯರೆನ್ಸ್ ಆದ ತಕ್ಷಣ ಬಿಡುಗಡೆ ಮಾಡ್ತಾರೆ. ಸೊ ನನ್ನ ಕನಸು ಏನಿತ್ತು ಒಂದು ಮಾಂಟೆಸರಿ, ಆದಷ್ಟು ಬೇಗ ಅದು ಈಡೇರ್ತಾ ಇದೆ ಅಂತ ಬಹಳ ಖುಷಿಯಿಂದ ಗುಣಮಟ್ಟದ ಆಹಾರ, ಗುಣಮಟ್ಟದ ಶಿಕ್ಷಣ ಅಂತ ಏನು ನನ್ನ ಒಂದು ಕನಸಿತ್ತು ಅದು ಆದಷ್ಟು ಬೇಗ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.